ನನ್ನ ಹೆಸರು ಪೂರ್ವ. ನನ್ನ ಕೈಯಲ್ಲಿ ಮದರಂಗಿ ಹಾಕ್ತಾಯಿದ್ರು. ಮಾರನೇ ದಿನ ನನ್ನ ಮದುವೆ ದಿನವಾಗಿತ್ತು. ನನ್ನ ಮದುವೆ ಇಷ್ಟು ಬೇಗ ಆಗ್ತಾಯಿತ್ತು ಅಂದರೆ ನನಗೆ ಯೋಚನೆ ಮಾಡಲು ಕೂಡ ಸಮಯ ಇರಲಿಲ್ಲ. ನಾನು ಮದುವೆ ತುಂಬ ಕನಸು ಕಂಡಿದ್ದೆ. ನನ್ನ ಮದುವೆ ಒಂದು ವಾರದಲ್ಲೇ ಮಡಗಿದ್ರು. ನನಗೆ ಗೊತ್ತಿರಲಿಲ್ಲ ಎಲ್ಲ ಇಷ್ಟು ಬೇಗ ಆಗುತ್ತೆ ಅಂತ. ನನ್ನ ಮನೆಯಲ್ಲಿ ನನ್ನ ಅಪ್ಪ ಮಾತ್ರ ಇರ್ತಾ ಇದ್ದದ್ದು. ನಾವಿಬ್ಬರು ಹೆಣ್ಮಕ್ಳಿದ್ವು. ನನ್ನ ಅಕ್ಕನ ಮದುವೆ ಆಗಿತ್ತು. ಅವಳು ಹೊರದೇಶಕ್ಕೆ ಮದುವೆಯಾಗಿ ಅಲ್ಲೇ ಇರ್ತಾಯಿದ್ಲು. ನಾನು ಹೆಚ್ಚಾಗಿ ಒಬ್ಬಳೇ ಇರ್ತಾಯಿದ್ದೆ. ನನ್ನ ಅಕ್ಕನ ಮದುವೆ ಆದ ಸ್ವಲ್ಪ ದಿನದ ನನ್ನ ಅಮ್ಮನ ಸಾವು ಆಗಿತ್ತು. ಆದ್ದರಿಂದ ನಾವು ಒಬ್ಬಳೇ ಇರ್ತಾಯಿದ್ದೆ. ಹಾಗೆ ನನ್ನ ಅಪ್ಪ ಯಾವಾಗಲೂ ಮನೆಯಿಂದ ಹೊರಗಡೆನೇ ಇರ್ತಾಯಿದ್ರು. ಒಂದಿನ ಸಡನ್ನಾಗಿ ನನ್ನ ಅಪ್ಪನ ಬೈಕ್ಗೆ ಆಕ್ಸಿಡೆಂಟ್ ಆಗಿತ್ತು. ನನ್ನ ಅಪ್ಪನಿಗೆ ಸ್ವಲ್ಪ ಪೆಟ್ಟು ಆಗಿತ್ತು. ನನ್ನ ಅಕ್ಕ ತುಂಬ ಪ್ರಯತ್ನಪಟ್ಟಳು ನನ್ನ ಅಪ್ಪನನ್ನು ನೋಡಲು ಬರೋಕ್ಕೆ. ಆದರೆ ಅವಳು ಪ್ರೆಗ್ನೆಂಟ್ ಆಗಿದ್ಲು. ನಾನೇ ಅವಳನ್ನು ಬರಬೇಡ ಅಂತ ಹೇಳಿದ್ದೆ. ನಾನು ಹೇಳಿದ್ದೆ, ನೀನು ಟೆನ್ಷನ್ ಮಾಡ್ಕೋಬೇಡ, ನಾನೇ ನನ್ನ ಅಪ್ಪನನ್ನು ನೋಡ್ಕೋತೀನಿ ಅಂತ. ಸ್ವಲ್ಪ ದಿನಗಳಲ್ಲಿ ಅಪ್ಪ ಏನೋ ಸರಿಯಾಗಿಬಿಟ್ಟಿದ್ರು. ಆದರೆ ಆಗಲಿಂದ ನನ್ನ ಅಕ್ಕನಿಗೆ ನನ್ನ ಟೆನ್ಷನ್ ಆಗಿತ್ತು. ಯಾಕೆಂದರೆ ಅಪ್ಪನಿಗೆ ಈಗ ಯಾವುದೇ ಕೆಲಸ ಮಾಡಲು ಆಗ್ತಾ ಇರಲಿಲ್ಲ. ಅವರಿಗೆ ಆಕ್ಸಿಡೆಂಟ್ ಆದಾಗ ಕಾಲಿಗೆ ತುಂಬ ಪೆಟ್ಟಾಗಿ ಇತ್ತು. ಆದ್ದರಿಂದ ಅವರಿಗೆ ಸರಿಯಾಗಿ ನಡೆಯೋದಕ್ಕೆ ಆಗ್ತಾ ಇರಲಿಲ್ಲ. ಅಂಗಡಿಗೂ ಹೋಗೋಕ್ಕಾಗ್ತಾ ಇರಲಿಲ್ಲ. ನಮ್ಮ ಅಪ್ಪನಿಗೆ ಪಾತ್ರೆಗಳ ಅಂಗಡಿ ಇತ್ತು. ಅಂಗಡಿ ನಮ್ಮ ಮನೆಯಿಂದ ತುಂಬ ದೂರವಾಗಿತ್ತು. ನನಗೂ ಇಷ್ಟ ಇರಲಿಲ್ಲ ನನ್ನ ಅಪ್ಪ ಇಂಥ ಕಂಡೀಷನ್ನಲ್ಲಿ ಯಾವುದೇ ಕೆಲಸ ಮಾಡಲಿ ಅಂತ. ನಾನು ಅಪ್ಪನಿಗೆ ಹೇಳಿದ್ದೆ, ನೀವು ಮನೇಲಿ ಆರಾಮೇ ಮಾಡಿ ಅಂತ. ನಾನೇ ಸ್ಕೂಲ್ಗೆ ಟೀಚಿಂಗ್ ಕೆಲಸ ಮಾಡಲು ಹೋದೆ. ನಾನು ತುಂಬ ಓದಿದ್ದೆ. ಅಪ್ಪನಿಗೆ ನನ್ನ ಮೇಲೆ ಬೇಜಾರಾಗ್ತಾ ಇತ್ತು. ಅಪ್ಪ ಮತ್ತು ಅಕ್ಕ ಫೋನ್ನಲ್ಲಿ ಮಾತಾಡುವಾಗ ನನ್ನ ಬಗ್ಗೆನೇ ಮಾತಾಡ್ತಾಯಿದ್ರು. ಅವರಿಬ್ರಿಗೂ ನನ್ನದೇ ಚಿಂತೆ ಆಗಿಬಿಟ್ಟಿತ್ತು. ನನ್ನ ಅಪ್ಪ ಆಕ್ಸಿಡೆಂಟ್ ಆದ ನಂತರ ಯಾವಾಗಲೂ ಟೆನ್ಷನಲ್ಲೇ ಇರ್ತಾಯಿದ್ರು. ಎಲ್ಲಾದರೂ ಆಕ್ಸಿಡೆಂಟ್ ಆದಾಗ ನನ್ನ ಜೀವ ಹೊರಟೋಗಿದ್ರೆ ನನ್ನ ಮಗಳನ್ನು ಯಾರು ನೋಡ್ಕೋತಿದ್ರು, ಅವಳು ಯಾರ ಜೊತೆ ಇರ್ತಾಯಿದ್ಲು, ಇದೇ ಚಿಂತೆ ಅವಳಿಗೆ ಕಾಡೋಕ್ಕೆ ಸ್ಟಾರ್ಟ್ ಆಗಿತ್ತು. ಹೇಗೆ ನಾನು ಟೀಚಿಂಗ್ ಸ್ಟಾರ್ಟ್ ಮಾಡಿ 2 ತಿಂಗಳು ಆಗಿಬಿಟ್ಟಿತ್ತು. ಒಂದು ದಿನ ನಾನು ಸ್ಕೂಲ್ನಿಂದ ಮನೆಗೆ ಬಂದಾಗ ನಮ್ಮ ಮನೇಲಿ ಯಾರೂ ನೆಂಟರು ಬಂದಿದ್ದರು. ನಾನು ಹೋಗಿ ನೋಡಿದಾಗ ಒಬ್ಬ ವಯಸ್ಸಾದ ಅಂಕಲ್ ಇದ್ದರು. ನಾನು ಅವರನ್ನು ನೋಡಿ ಸೀದಾ ರೂಮ್ಗೆ ಹೊರಟೋದೆ. ಅದು ಸ್ವಲ್ಪ ಹೊತ್ತಿನ ಬಳಿಕ ಅವರು ನಮ್ಮ ಮನೆಯಿಂದ ಹೊರಟೋದ್ರು. ನಮ್ಮ ಅಪ್ಪನ ಹತ್ರ ಕೇಳಿದೆ, ಇದು ಯಾರಪ್ಪ ಅಂತ. ಆಗ ಅಪ್ಪ ಹೇಳಿದ್ರು, ನಿನ್ನ ಸಂಬಂಧ ತಗೊಂಡು ಬಂದಿರೋದು ಅಂತ ಹೇಳಿದ್ರು. ಇವರು ನಮ್ಮ ಹಿಂದಿನ ಗಲ್ಲಿಯಲ್ಲೇ ಇರೋರು. ಇವರ ಮಗ ತುಂಬ ಓದಿದ್ದಾನಂತೆ, ಒಳ್ಳೆ ಹುಡುಗ ಕೂಡ. ಇವರು ಒಂದು 5 ತಿಂಗಳು ಆಗಿದ್ದಷ್ಟೇ ಹಿಂದಿನ ಗಲ್ಲಿಗೆ ಬಂದು ಇವರು ನಿನ್ನ ಸ್ಕೂಲ್ಗೆ ಹೋಗೋದು ಬರೋದನ್ನು ನೋಡಿ ನಿನ್ನ ಇಷ್ಟಪಟ್ಟಿದ್ರು. ಹಾಗೆ ನಿನಗೆ ಸಂಬಂಧ ತಗೊಂಡು ಬಂದಿದ್ದಾರೆ. ನಾನು ಅಪ್ಪನಿಗೆ ಹೇಳಿದೆ, ಅಪ್ಪ, ನಾನು ನಿಮ್ಮನ್ನು ಬಿಟ್ಟು ಎಲ್ಲಿಗೂ ಹೋಗೋಕ್ಕೆ ಇಷ್ಟಪಡಲ್ಲ. ಅಯ್ಯೋ ಮಗಳೇ, ನಮ್ಮ ಮಾತನ್ನು ಅರ್ಥ ಮಾಡ್ಕೊ. ಯಾವಾಗಲೂ ನಿನ್ನ ಅಕ್ಕ ಮತ್ತು ನಾನು ಟೆನ್ಷನಲ್ಲೇ ಇರ್ತೀವಿ ನಿನ್ನ ಬಗ್ಗೆ ಯೋಚನೆ ಮಾಡಿಕೊಂಡು. ನಾವಿಬ್ಬರು ನೀನು ನಿನ್ನ ಮನೆಯ ಒಳಗಲಿ ಅಂತಾನೇ ಇದ್ದೀವಿ. ಅದರ ನಂತರ ನನಗೆ ಆದರೆ ಚಿಂತೆ ಇರಲ್ಲ. ಅಪ್ಪ ನನಗೆ ತುಂಬ ಸಮಜಾಯಿಸಿದ್ರು. ಮತ್ತು ಹೇಳಿದ್ರು, ನೀನು ಅವರ ಮನೆಯಲ್ಲೇ ತುಂಬ ಚೆನ್ನಾಗಿರ್ತೀಯ. ಯಾಕೆಂದರೆ ಹುಡುಗ ತುಂಬ ಒಳ್ಳೆಯವನು ಮಗಳೇ. ಅವ್ರು ಕೇಳ್ಕೊಂಡು ಹೋಗಿದ್ರು. ಆದರೆ ಇವತ್ತು ಅವರು ಉತ್ತರದ ಪ್ರತೀಕ್ಷೆಯಲ್ಲಿದ್ದಾರೆ. ಮಗಳೇ, ನಾನು ಅವರಿಗೆ ಸಮ್ಮತಿ ಇದೆ ಅಂತ ಹೇಳ್ತೀನಿ. ಇದರಿಂದ ನಿನಗೇನು ಅಭ್ಯಂತರ ಇಲ್ವಲ್ಲ? ನನಗಿದ್ರಿಂದ ಏನು ಅಭ್ಯಂತರ ಇರುತ್ತೆ ಹೇಳಿ? ನಾನು ಹೇಳಿದೆ, ಅಪ್ಪ, ನಿಮಗೆ ಎಲ್ಲಿ ಇಷ್ಟ ಇದೆಯೋ ಅಲ್ಲಿ ನಾನು ಮದುವೆ ಆಗಲು ರೆಡಿಯಾಗಿದ್ದೀನಿ ಅಂತ ಹೇಳಿದೆ. ಆವತ್ತು ವಿವೇಕ್ ವರ್ಮಾ ಮತ್ತು ಅವರ ಮಗ ಅಭಿಷೇಕ್ ವರ್ಮಾ ಬಂದಿದ್ದರು. ಆಗ ನಾನು ಮನೆಯಲ್ಲೇ ಇದ್ದೆ. ಆದರೆ ನಾನು ಅಭಿಷೇಕ್ನ ನೋಡಿದ ತಕ್ಷಣ ತಲೆ ಬಗ್ಗಿಸ್ಬಿಟ್ಟಿದ್ದೆ. ಅಭಿಷೇಕ್ ಅಪ್ಪ ಅಂದ್ಕೊಂಡು ಹಾಗೆ ಇದ್ದ. ಅಪ್ಪನಿಗೆ ಅಭಿಷೇಕ್ ತುಂಬ ಇಷ್ಟ ಆಗಿದ್ದ. ಆದರೆ ಒಂದು ವಿಚಿತ್ರ ಅಂದರೆ ಅವರ ಮನೆಯಿಂದ ಒಬ್ಬ ಹೆಂಗಸು ಕೂಡ ಬಂದಿರಲಿಲ್ಲ. ಅವನ ಅಪ್ಪ ಹೇಳಿದ್ರು, ನನಗೆ ಇನ್ನೊಬ್ಬ ದೊಡ್ಡ ಮಗ ಇದ್ದಾನೆ, ಅವನು ಅಮೆರಿಕಾದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ಮನೇಲಿ ನಾನು ಮತ್ತು ಅಭಿಷೇಕ್ ಇರೋದು ಅಂತ. ಅವ್ರು ಹೇಳಿದ್ರು, ನಾವು ಮದುವೆಯನ್ನು ತುಂಬ ಸಿಂಪಲ್ಲಾಗಿ ಮಾಡೋದಕ್ಕೆ ಇಷ್ಟಪಡ್ತೀವಿ, ಬೇಗ ಮದುವೆ ಮಾಡಬೇಕು ಅಂತ ಇದ್ದೀವಿ. ಆಗ ಅಪ್ಪ, ಯಾವಾಗ ಮದುವೆ ಮಾಡೋಕ್ಕೆ ಇಷ್ಟಪಡ್ತೀರಿ ನೀವು ಅಂತ ಕೇಳಿದ್ರು. ಆಗ ಅವ್ರು ಹೇಳಿದ್ದನ್ನು ಕೇಳಿ ನಾನು ಶಾಕ್ ಆಗಿಬಿಟ್ಟಿದ್ದೆ. ಆದರೆ ಅವರಿಗೆ ಇಷ್ಟ ಅರ್ಜೆಂಟ್ ಆದರೂ ಯಾಕಿತ್ತು? ಅವರು ಒಂದು ವಾರದಲ್ಲೇ ಮದುವೆ ಮಡಿಗೆ ಅಂತ ಹೇಳಿದರು. ಮತ್ತು ಹೇಳಿದ್ರು, ನನಗೆ ಸುಮ್ಮನೆ ಖರ್ಚು ಮಾಡೋದೆಲ್ಲ ಇಷ್ಟ ಇಲ್ಲ, ಬರೀ ಮದುವೆ ಮಾತ್ರ ಇಂಪಾರ್ಟೆಂಟ್ ಅಷ್ಟೇ ಅಂತ ಏನೋ ಹೇಳಿದರು. ಬರೀ ಮದುವೆ ಮಾಡಿ ನನ್ನ ಸೊಸೆನ ನನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಷ್ಟೇ. ನನ್ನ ಅಪ್ಪನಿಗೆ ಬುದ್ಧಿವಂತದ ಮಾತು ಅನಿಸಿತ್ತು. ಅಪ್ಪ ಒಂದು ಕಡೆ ಖುಷಿಯಾಗಿದ್ದರು, ಆದರೂ ಟೆನ್ಷನ್ ಕೂಡ ಇತ್ತು. ಒಂದು ವಾರದಲ್ಲೇ ಹೇಗೆ ಎಲ್ಲವನ್ನು ಅರೇಂಜ್ ಮಾಡ್ತಾರೆ ಅಂತ. ನನ್ನ ಮಾವ ನನ್ನ ಅಪ್ಪನ ಮುಖ ನೋಡಿ, ಅಯ್ಯೋ, ನಮಗೆ ನಿಮ್ಮ ಮಗಳು ಬಿಟ್ಟರೆ ಬೇರೆ ಏನು ಬೇಡ ಅಂತ ಸಮಾಧಾನ ಮಾಡಿ ಹೇಳಿದ್ರು. ಅವರ ಈ ಮಾತೆಲ್ಲ ಕೇಳಿ ತಕ್ಷಣ ಅಪ್ಪ ಒಪ್ಪಿಕೊಂಡ್ರು. ಮತ್ತು ಹೇಳಿದ್ರು, ಬರೋ ವಾರದಲ್ಲೇ ಮದುವೆ ಆಗಲಿ ಅಂತ ಹೇಳಿದ್ರು. ಆದರೆ ನನಗೆ ಗಾಬರಿಯಾಗಿತ್ತು. ಎಲ್ಲ ಬೇಗ ಕೂಡ ಆಗಿತ್ತು. ಆದರೂ ಒಂದು ವಾರನೇ ಇದ್ದದ್ದು ನನ್ನ ಮದುವೆಗೆ. ನನಗೆ ತುಂಬ ತಯಾರಿಗಳಿದ್ವು. ನಾನು ಮದುಮಗಳಾಗಿದ್ದೆ. ನಾನು ಸಂಪೂರ್ಣವಾಗಿ ತಯಾರಿಯಲ್ಲಿದ್ದೆ. ಆದರೆ ಒಂದು ಕಡೆ ಅಪ್ಪ ನನ್ನ ನೋಡಿ ತುಂಬ ದುಃಖ ಕೂಡ ಆಗ್ತಾಯಿತ್ತು. ಆದರೆ ಅಪ್ಪ ನನಗೆ ಸಮಾಧಾನ ಮಾಡ್ತಾಯಿದ್ರು. ಅಯ್ಯೋ ಮಗಳೇ, ಎಲ್ಲ ಹೆಣ್ಮಕ್ಳು ಒಂದಲ್ಲ ಒಂದು ದಿನ ಮದುವೆಯಾಗಿ ಅವರ ಮನೆ ಆಗ್ತಾರೆ. ಮತ್ತು ಅಪ್ಪ ಅಮ್ಮ ಒಬ್ಬಂಟಿಯಾಗಿ ಜೀವನ ಮಾಡ್ತಾರೆ ಅಂತ. ನನಗೆ ನೀನು ನಿನ್ನ ಗಂಡನ ಮನೆಯಲ್ಲಿ ಸುಖವಾಗಿರು, ಇದೊಂದೇ ಆಸೆ ನಂದು, ಬೇರೆ ಏನು ಬೇಡ ಅಂತ ಹೇಳ್ತಾಯಿದ್ರು.
ನನ್ನ ಅಕ್ಕನಿಗೆ ಅಲ್ಲಿಂದ ಬರೋದಕ್ಕೂ ಆಗಲಿಲ್ಲ. ಎಷ್ಟು ಬೇಗ ಬೇಗ ಆಗಿತ್ತು. ಮತ್ತು ಈ ಸ್ಥಿತಿಯಲ್ಲಿ ಅವರಿಗೆ ಬರೋದಕ್ಕೂ ಆಗ್ತಾ ಇರಲಿಲ್ಲ. ಅಪ್ಪನೂ ಮದುವೆಗೆ ಯಾರನ್ನು ಇನ್ವೈಟ್ ಮಾಡಿರಲಿಲ್ಲ. ಅಕ್ಕ ನೀನು ಮದುವೆಯಾಗಿ ನನ್ನ ಗಂಡನ ಮನೆಗೆ ಬರ್ತೀನಿ ಅಂತಲೇ ಹೇಳಿರ್ತಾ ಇದ್ಲು. ಆದರೆ ಅಪ್ಪನಿಗೆ ಆಸೆ ಇತ್ತು, ನನ್ನ ಮದುವೆನೂ ಅಕ್ಕನ ಮದುವೆ ಹಾಗೆ ಧೂಮ್ ಧಾಮ್ ಆಗಿ ಮಾಡಬೇಕು ಅಂತ. ಅಕ್ಕನ ಮದುವೆಯಲ್ಲಿ ಅಪ್ಪನಿಗೆ ತುಂಬ ಎಲ್ಲ ಇತ್ತು, ಅಮ್ಮನ ಜೊತೆಗಿದ್ರು. ಆದರೆ ನನ್ನ ಮದುವೆ ಇಷ್ಟು ಬೇಗ ಆಗ್ತಾ ಇರೋದ್ರಿಂದ ಅಪ್ಪನಿಗೆ ಏನೂ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಎಲ್ಲ ದುಡ್ಡು ಅವರ ಆಕ್ಸಿಡೆಂಟಾಗಿ ಅವ್ರಿಗೆ ಖರ್ಚಾಗಿಬಿಟ್ಟಿತ್ತು. ನನಗೆ ತುಂಬ ಗಾಬರಿ ಆಗ್ತಾಯಿತ್ತು. ಆದರೆ ಒಂದು ನನ್ನ ಗಂಡ ತುಂಬ ಒಳ್ಳೆಯವನು ಅಂತ ಇತ್ತು ಮನಸ್ಸಲ್ಲಿ. ಹಾಗೆ ನನ್ನ ಮದುವೆ ಬಂತು. ನನಗೆ ಖುಷಿ ಕೂಡ ಇತ್ತು, ಒಂದು ಕಡೆ ದುಃಖನೂ ಕೂಡ ಆಗ್ತಾಯಿತ್ತು. ಕೊನೆಗೆ ನನ್ನ ಮದುವೆ ಆಯಿತು. ನನ್ನ ಅಪ್ಪ ಅಪ್ಪಿಕೊಂಡು ಅಳ್ತಾಯಿದ್ವಿ. ಮತ್ತು ಗಂಡನ ಮನೆಗೆ ಹೋದೆ. ನನ್ನ ಗಂಡ ಅಕ್ಕನಿಗೆ ಹಾಗೆ ಅಭಿಷೇಕ್ ಅಣ್ಣನಿಗೂ ಮದುವೆಗೆ ಅಟೆಂಡ್ ಆಗಲು ಆಗಲಿಲ್ಲ. ಹಾಗೆ ನಾನು ಅಭಿಷೇಕ್ ಅವರ ರೂಮಲ್ಲಿ ಇದ್ದೆ. ಅವ್ರು ತುಂಬ ಪ್ರೀತಿಯಿಂದ ಮಾತಾಡ್ತಾಯಿದ್ರು. ನನಗೂ ಗಾಬರಿ ಆಗ್ತಾಯಿತ್ತು. ಆದರೆ ಅವರು ತುಂಬ ಚೆನ್ನಾಗಿ ನನ್ನ ಜೊತೆ ಇದ್ದರು. ಇದರ ನಡುವೆ ನನಗೆ ಒಂದು ಶಬ್ದ ಕೇಳಿ ನಡುಗಲಾರಂಭಿಸಿದೆ. ಮಧ್ಯರಾತ್ರಿ ಸಮಯ ಆಗಿತ್ತು. ಮನೆ ಹೊಸ ಮನೆ ಆಗಿತ್ತು, ಹೊಸ ಜಾಗ ಕೂಡ ಆಗಿತ್ತು. ತುಂಬ ಭಯ ಕೂಡ ಆಗ್ತಾಯಿತ್ತು. ಆದರೆ ಆ ಕಿರುಚಾಟ ಜೋರಾಗಿ ಆಗ್ತಾಯಿತ್ತು. ನನಗೆ ಅಲ್ಲಿ ಕೂತ್ಕೊಳ್ಳಲು ಸಹ ಆಗ್ತಾ ಇರಲಿಲ್ಲ. ಅಲ್ಲಿಂದ ಎದ್ದು ಸೀದಾ ಬಾಗಿಲ ಹತ್ರ ಹೋದೆ. ಅಭಿಷೇಕ್ನ ನೋಡಿದೆ. ಅಭಿಷೇಕ್ ಎದ್ದು ನನ್ನ ಹತ್ರ ಬಂದರು. ಆದರೆ ಅವರ ಮುಖದಲ್ಲಿ ಚಿಂತೆ ಇತ್ತು. ನಾನು ಕೇಳಿದೆ, ಇದು ಯಾರ ಸೌಂಡು ಅಂತ. ಆಗ ಅಭಿಷೇಕ್ ನನಗೇನು ಕೇಳಿಸ್ಲಿಲ್ವಲ್ಲ ಅಂತ ಹೇಳಿದ್ರು. ಅವರ ಮಾತಲ್ಲಿ ನನಗೆ ಅನಿಸ್ತಾ ಇತ್ತು ಅವ್ರು ಏನು ಬಚ್ಚಿಡೋಕ್ಕೆ ನೋಡ್ತಾ ಇದ್ದಾರೆ ಅಂತ. ನಾನು ಆದರೂ ಬಾಗಿಲು ತೆಗೆದೆ. ಮುಂದೆ ನೋಡಿದ್ರೆ ಒಬ್ಬ ಹುಡುಗಿ ವಿಚಿತ್ರವಾಗಿದ್ಲು. ಎಷ್ಟೋ ದಿನಗಳಾಗಿತ್ತು ಕಾಣುತ್ತೆ. ಕೂದಲನ್ನು ಮಾಡಿ, ಡ್ರೆಸ್ ಚೇಂಜ್ ಮಾಡಿ, ಮತ್ತು ಜೋರಾಗಿ ಕಿರುಚುತ್ತಾ ಇದ್ಲು, ನನ್ನ ಬಿಟ್ಟು ಬಿಡಿ ಅಂತ. ಅಭಿಷೇಕ್ ಹೊರಗಡೆ ಹೋಗಿ ಅಪ್ಪ ಅಪ್ಪ ಅಂತ ಜೋರಾಗಿ ಕಿರುಚುತ್ತಾ ಇದ್ದ. ಆಗ ರೂಮಿನಿಂದ ಮಾವ ಬಂದರು. ಏನಾಯಿತು? ಆಗ ನೋಡಪ್ಪ ಮುಂದೆ ನೋಡಿದ್ರೆ ಅಯ್ಯೋ ಇವಳ ಇಲ್ಲಿ ಏನು ಮಾಡ್ತಾ ಇದ್ದಾಳೆ ಅಂತ ಬಲವಂತವಾಗಿ ಎಳ್ಕೊಂಡು ಹೋಗ್ತಾಯಿದ್ರು ಅವಳನ್ನು. ಅವಳು ಬಿಡಿ ನನ್ನ ಅಂತ ಹೇಳಿದ್ರು ಕೇಳಿದೆ. ಒಂದು ರೂಮಿಗೆ ಹಾಕಿ ಬಾಗಿಲಿಗೆ ಚಿಲ್ಕ ಹಾಕಿ ಬೀಗ ಹಾಕಿದ್ರು, ಒಂದು ದೊಡ್ಡ ಬೀಗ. ಮತ್ತು ಹೋಗಿ ಮಲ್ಕೊಂಡ್ರು. ನನಗೆ ಏನು ಎತ್ತ ಅಂತ ಅರ್ಥ ಆಗ್ತಾ ಇರಲಿಲ್ಲ. ನನ್ನ ಅಭಿಷೇಕ್ ಬಲವಂತವಾಗಿ ಎಳ್ಕೊಂಡು ಹೋದರು ರೂಮಿಗೆ. ಎಳ್ಕೊಂಡು ಹೋಗಿ ರೂಮಿನ ಬಾಗಿಲು ಹಾಕಿ ಚಿಲ್ಕ ಹಾಕಿದ. ಮತ್ತು ತುಂಬ ಕೋಪದಲ್ಲಿದ್ದ. ನಾನು ಇದೇನು ಅಭಿಷೇಕ್, ಯಾರು ಎತ್ತ ಅಂತ ಕೇಳ್ತಾ ಇದ್ದೆ. ಆಗ ನಾನು ಅಲ್ಲಿ ಮಂಚದಲ್ಲಿ ಕೂರಿಸಿ, ಅಯ್ಯೋ ಅವಳು ನನ್ನ ತಂಗಿ, ಅದು ಅವಳು ಮಾನಸಿಕವಾಗಿ ಅಸ್ವಸ್ಥವಾಗಿದ್ದಾಳೆ, ಅವಳು ಸರಿಯಾಗ್ತಾಳೆ ಅಂತ ಅಂದ್ಕೊಂಡಿದ್ವಿ. ಆದರೆ ಅವಳು ಸರಿಯಾಗಲಿಲ್ಲ. ಮತ್ತು ಮನೆಗೆ ಬಂದವರ ಮೇಲೆಲ್ಲ ಅಟ್ಯಾಕ್ ಮಾಡ್ತಾಳೆ, ಹಾನಿ ಮಾಡೋಕ್ಕೆ ನೋಡ್ತಾಳೆ. ಅದಕ್ಕೆ ಅವಳನ್ನು ರೂಮಲ್ಲಿ ಕೂಡಾಕಿರೋದು. ಮತ್ತು ಇವಳ ಬಗ್ಗೆ ಗೊತ್ತಾಗಿ ಎಷ್ಟೋ ಸಂಬಂಧಗಳು ಮುರಿದು ಹೋಗಿತ್ತು ನನ್ನದು. ಅದಕ್ಕೋಸ್ಕರ ನಾವು ನಿಮ್ಮ ಹತ್ರ ಇದ್ರ ಬಗ್ಗೆ ಹೇಳಿರಲಿಲ್ಲ. ಮತ್ತು ಅವಳು ಹಾನಿಗೊಳಗಾಗಿ ಮಾಡ್ತಾಳೆ ಅಂತ ನಾನು ಹಾಗೆ ಹೇಳ್ಕೊಂಡು ಬಂದಿದ್ದು ಬಲವಂತವಾಗಿ ಅಂತ ಹೇಳಿ ಬೇಜಾರು ಮಾಡಿದ್ರು. ನನಗೆ ತುಂಬ ಬೇಜಾರಾಯಿತು. ಮತ್ತು ನಾನು ಕ್ಷಮೆ ಕೂಡ ಕೇಳಿದೆ. ಹಾಗೆ ಆ ದಿನ ಕಳೀತು. ಹಾಗೆ ನಾನು ಮನೆಯ ಜವಾಬ್ದಾರಿಯನ್ನು ತಗೊಂಡಿದ್ದೆ. ಆದರೆ ನಾದಿನಿಯ ರೂಮಿಗೆ ಯಾವಾಗಲೂ ಬೀಗ ಹಾಕುತ್ತಿದ್ದರು. ಟೈಮಿಗೆ ಸರಿಯಾಗಿ ನನ್ನ ಗಂಡ ಅಥವಾ ಮಾವ ಅವಳಿಗೆ ಊಟ ತಿಂಡಿ ತಗೊಂಡೋಗಿ ಕೊಡ್ತಾಯಿದ್ರು ತಿನ್ನೋದಕ್ಕೆ. ಆದರೆ ಅಲ್ಲಿಗೆ ಸಂಜೆ ಹೊತ್ತಿಗೆ ಒಬ್ಬ ಸಿಸ್ಟ್ರು ಬರ್ತಾಯಿದ್ಲು. ಮತ್ತು ಅವಳನ್ನು ಒಳಗಡೆ ಕಳಿಸ್ತಾಯಿದ್ರು. ಅವಳು ಹೋದರೆ ಒಳಗೆ ನಾದಿನಿಯ ಸೌಂಡೇ ಬರ್ತಾ ಇರಲಿಲ್ಲ. ಆದರೆ ಬೇರೆ ಯಾರನ್ನೋ ಮಾವ ಕಳಿಸ್ತಾ ಇರಲಿಲ್ಲ. ಹಾಗೆ ದಿನಗಳು ಕಳೀತು. ನಾನು ಆ ಸಿಸ್ಟರ್ ಜೊತೆ ಮಾತಾಡೋಕ್ಕೆ ನೋಡಿದಾಗ ಅವಳು ಗಾಬರಿಂದನೇ ಇರ್ತಾಯಿದ್ಲು. ಮತ್ತು ಸರಿಯಾಗಿ ಏನೂ ಮಾತಾಡ್ತಾನೂ ಇರಲಿಲ್ಲ. ನಾನು ಸುಮ್ಮನೆ ಆದೆ. ಒಂದು ದಿನ ರಾತ್ರಿ ನನ್ನ ಗಂಡ ಮತ್ತು ಮಾವ ಲೇಟಾಗಿ ಬಂದಿದ್ದರು. ಅವರು ರೂಮಲ್ಲಿ ಕೂತ್ಕೊಂಡು ಏನೋ ಮಾತಾಡ್ತಾಯಿದ್ರು. ನಾನು ಟೀ ಕೊಡಲು ಹೋದೆ. ಆಗ ನನ್ನ ಮಾವ, ನಿನಗೆ ಇನ್ನೂ ಸಾಕಾಗಲಿಲ್ವಾ? ಯಾವಾಗ ಪ್ಲ್ಯಾನಿಂಗ್ ಪ್ರಕಾರ ಮಾಡ್ತೀಯ ಹೇಳು? ಇಲ್ಲಾಂದರೆ ನಮಗೆ ತಿನ್ನಲು ಏನೂ ಇಲ್ಲ, ನಿನ್ನ ಹೆಂಡತಿಗೆ ಕೆಲಸ ಕೊಡು. ಆಗ ಅಯ್ಯೋ ಅಪ್ಪ, ಹೇಗೋ ಅತ್ತಿಗೆ ಪ್ರೆಗ್ನೆಂಟು, ಇನ್ನು ಸ್ವಲ್ಪ ದಿನ ತುಂಬ ದುಡ್ಡು ಸಿಗುತ್ತಲ್ಲ. ಅಯ್ಯೋ, ನಾನು ನಿನ್ನ ಅಣ್ಣನನ್ನು ಹೇಗೆ ಹೊರಗಡೆ ಕರ್ಕೊಂಡು ಬರೋದು ಅಂತ ಇದ್ದೀನಿ. ನೀನು ಇನ್ನು ಅದನ್ನೇ ಯೋಚನೆ ಮಾಡ್ಕೊಂಡಿದ್ದೀಯಾ? ಕಾಯ್ತಾ ಇದ್ದೀಯಾ? ನಿನ್ನ ಹೆಂಡತಿಗೆ ಕೆಲಸ ಕೊಡು ಅಂತ ಹೇಳ್ತಾಯಿದ್ರು. ನನಗೆ ಇವ್ರದ್ದೇನೋ ಇದೆ ಅಂತ ಅಂದ್ಕೊಂಡೆ. ನಾನು ಅಲ್ಲಿಂದ ಬಂದೆ. ಅವರಿಗೆ ನಾನು ಕೇಳಿಸ್ಕೊಂಡಿದ್ದದ್ದು ಗೊತ್ತಾಗಬಾರ್ದು ಅಂತ ಅಲ್ಲಿಂದ ಬಂದುಬಿಟ್ಟೆ. ನನಗೆ ಏನು ಅಂತ ಗೊತ್ತಾಗಲೇಬೇಕು ಅಂತ ಇದ್ದೆ. ನಾನು ಮಾರನೇ ದಿನ ಸಿಸ್ಟರ್ ಹತ್ರ ಕೇಳಲು ಪ್ರಯತ್ನ ಮಾಡಿದೆ. ಆದರೆ ಅವರು ಏನು ಹೇಳಲು ರೆಡಿಯಾಗಿರಲಿಲ್ಲ ನನಗೆ. ಮತ್ತು ಎಲ್ಲದಕ್ಕೂ ಮಾವ ನೋಡ್ತಾಯಿದ್ರು, ಅವರನ್ನು ಅಬ್ಸರ್ವ್ ಮಾಡ್ತಾಯಿದ್ರು. ಮಾವ ಇಲ್ಲದ ಟೈಮ್ನಲ್ಲಿ ಆ ಸಿಸ್ಟರ್ನ ನಾನು ಎಳ್ಕೊಂಡು ರೂಮಿಗೆ ಕರ್ಕೊಂಡು ಹೋದೆ. ಆಗ ನಾನು ಕೇಳಿದೆ, ಆ ಹುಡುಗಿ ಯಾರು ಮತ್ತು ಅವಳು ಆರೋಗ್ಯ ಸರಿ ಇಲ್ವಾ ಅಂತ. ಆಗ ನನಗೆ ಏನು ಗೊತ್ತಿಲ್ಲ ಸರಿಯಾಗಿ ಅಂತ ಹೇಳಿದ್ರು. ಮತ್ತು ಒಂದು ಮಾತನ್ನು ಹೇಳಿದ್ರು. ನನಗೆ ಒಂದು ಮಾತ್ರ ಗೊತ್ತು, ಅವಳು ಪ್ರೆಗ್ನೆಂಟ್, ಅದಕ್ಕೆ ನಾನು ಬರೋದು ಅಂತಲೂ ಹೇಳಿದ್ಲು. ಅವಳ ಜೊತೆ ಮಾತಾಡೋಕ್ಕಾಗಲ್ಲ, ಅಲ್ಲಿ ಕ್ಯಾಮ್ರಾಗಳು ಎಲ್ಲ ಮಡಗಿದ್ದಾರೆ, ಅದಕ್ಕೆ ಅವಳ ಮಾತಿಗೂ ನಾನು ಹಿಂತಿರುಗಿ ಏನು ಹೇಳಲ್ಲ ಅಂತ ಹೇಳಿದ್ರು. ಹಾಗೆ ಹೋದರು. ಇಲ್ಲೂ ಯಾವುದೇ ಲ್ಯಾಪ್ಟಾಪ್ ಇರಲಿಲ್ಲ. ಮತ್ತು ಇಬ್ಬರ ಮೊಬೈಲ್ನಲ್ಲೇ ಇರುತ್ತೆ.
ಅವರ ಮೊಬೈಲ್ನ ಹೇಗಾದರೂ ಹಾಳು ಮಾಡಬೇಕು. ಅದಕ್ಕೂ ಮೊದಲು ಬೀಗ ತೆಗಿಬೇಕು ಅಂತ ನಾನು ರಾತ್ರಿ ಮಾವನ ರೂಮಿಗೆ ಹೋದೆ. ಹುಡುಕಿದೆ, ಎಲ್ಲೂ ಇರಲಿಲ್ಲ. ಕೊನೆಗೆ ಮಾವ ಆ ಕಡೆ ತಿರುಗಿದಾಗ ದಿಂಬಿನ ಅಡಿಯಲ್ಲಿ ಇತ್ತು ಬೀಗದ ಕೀ. ಆದರೆ ನಾನು ಸೋಪು ತಗೊಂಡು ಬಂದಿದ್ದೆ ಮತ್ತು ದಿಂಬಿನ ಅಡಿಯ ಈ ಕೀ ತೆಗೆದು ಅದರ ಅಚ್ಚನ್ನು ಸೋಪಿಗೆ ಮಾಡಿ ಮೆಲ್ಲಗೆ ಹೋದೆ. ಮಾವನ ದಿನ ಮಾವ ಮಾತಾಡ್ಕೊಂಡು ಬರ್ತಾಯಿದ್ರು. ಬೇಕು ಅಂತ ಸ್ಪೀಡಾಗಿ ಹೋಗಿ ಮಾವನಿಗೆ ಡಿಕ್ಕಿ ಹೊಡೆದೆ. ಕೊನೆಗೆ ಮೊಬೈಲ್ ಕೆಳಗೆ ಬೀಳ್ತು ಮತ್ತು ಮೊಬೈಲ್ ಹೊಡೆದೋಯ್ತು. ನನ್ನ ಗಂಡ ಬಾತ್ರೂಮ್ಗೆ ಹೋದಾಗ ಅವರ ಮೊಬೈಲ್ ನೀರಿಗೆ ಹಾಕಿ ಮತ್ತು ಅಲ್ಲಿಯೇ ಹೋಗಿ ಮಡಗಿಬಿಟ್ಟಿದೆ. ಇಬ್ಬರು ತುಂಬ ನನ್ನ ಬೈದರು. ಆದರೂ ನಾನು ಕ್ಷಮಿಸಿಬಿಡಿ ಅಂತಲೂ ಹೇಳಿದ್ದೆ. ಗಂಡ ನೋಡಿದ್ರು ಮೊಬೈಲ್ ಆನ್ ಆಗ್ತಾನೆ ಇರಲಿಲ್ಲ. ನನ್ನ ಪ್ಲ್ಯಾನ್ ಸಕ್ಸಸ್ ಆಗಿಬಿಟ್ಟಿತ್ತು. ನಾನು ಸಿಸ್ಟರ್ಗೆ ಹೇಳಿ ಕೀ ಮಾಡಿಸಿ ಇಸ್ಕೊಂಡಿದ್ದೆ. ಇಬ್ಬರ ಮೊಬೈಲ್ ರೆಡಿ ಮಾಡಿಸಲು ಹೋದರು. ಅದೇ ಸಮಯಕ್ಕೆ ನಾನು ಅವಳ ರೂಮಿಗೆ ಹೋದೆ. ಅವಳಿಗೆ ನನ್ನ ನೋಡಿ ಖುಷಿಯಾಯಿತು. ನಾನು ಹೋಗೋ ಹತ್ರ ಕೂತ್ಕೊಂಡೆ. ಆಗ ಅವಳು ನಿನ್ಗೆ ಹೇಗೆ ಬರೋದಕ್ಕಾಯಿತು ಅಂತ ಕೇಳಿದ್ಲು. ಆಗ ಅದೆಲ್ಲ ಬಿಡು, ನನಗೆ ಸ್ವಲ್ಪ ಗೊತ್ತಾಗಿದೆ ನೀನು ಕಷ್ಟದಲ್ಲಿದ್ದೀಯಾ ಅಂತ. ನಾನು ನಿನ್ನ ರಕ್ಷಣೆ ಮಾಡಲು ಬಂದೆ. ಮೊದಲು ಹೇಳು ಏನಾಗಿತ್ತು ಅಂತ. ಆಗ ನಾನು ನಿನ್ನ ಗಂಡನ ಅಣ್ಣನ ಹೆಂಡತಿ. ಅವ್ರು ನನ್ನ ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದರು. ಆದರೆ ನನಗೆ ಮೊಬೈಲ್ ಕೊಡಿಸಿರಲಿಲ್ಲ. ಹಾಗೆ ನಾನು ಪ್ರೆಗ್ನೆಂಟ್ ಆದೆ. ತುಂಬ ಚೆನ್ನಾಗಿಯೇ ಇದ್ದರು. ಆದರೆ ನಾನು ಹೆರೋವರೆಗೆ ಎಲ್ಲ ಕರೆಕ್ಟಾಗಿಯೇ ಇತ್ತು. ನನ್ನ ಮಗುನ ಹೆತ್ತ ಮೇಲೆ ಅದನ್ನು ತುಂಬ ದುಡ್ಡಿಗೆ ಮಾರಿದರು. ಅವರ ಇದೇ ಕೆಲಸ ಆಗಿಬಿಟ್ಟಿತ್ತು. ಇದಕ್ಕೋಸ್ಕರನೇ ಅವರು ಕಾಯ್ತಾ ಇದ್ದದ್ದು. ನಾನು ಮಗುಗೋಸ್ಕರ ರಿಯಾಕ್ಟ್ ಮಾಡಿದಾಗ ತುಂಬ ಟಾರ್ಚರ್ ಮಾಡಿದ್ರು. ನಾನು ನನ್ನ ಮಗುಗೋಸ್ಕರ ತುಂಬ ಕೂಗಾಡ್ತಾ ಇದ್ದೆ. ಅದಕ್ಕೆ ಅವರು ನಾನು ಹುಚ್ಚಿಯಾಗಿದ್ದೀನಿ ಅಂತ ಹೇಳ್ತಾಯಿದ್ರು. ಮತ್ತು ಇನ್ನೊಂದು ಮಗು ಹೆರೋದಕ್ಕೆ ತುಂಬ ಟಾರ್ಚರ್ ಮಾಡಿದ್ರು. ಆದರೆ ನಾನು ಒಪ್ಪಲಿಲ್ಲ. ನಾನು ಒಪ್ಪೋದಕ್ಕೆ ಹೊಡೆದು ಅರ್ಧ ಜೀವ ಮಾಡಿಬಿಟ್ಟಿದ್ರು. ನನ್ನ ನೋಡೋದಕ್ಕೆ ಅಪ್ಪ ಅಮ್ಮ ಬಂದರು. ಆದರೆ ಮುಂದೆನೇ ನನ್ನ ಗಂಡ ಮತ್ತು ಮಾವ ನಿಲ್ತಾಯಿದ್ರು. ಏನು ಹೇಳೋದಕ್ಕೂ ಬಿಡ್ತಾನೂ ಇರಲಿಲ್ಲ. ಮೊದಲೇ ಹೆದರಿಸಿ ಬಿಡ್ತಾಯಿದ್ರು ಏನು ಹೇಳಬಾರ್ದು ಅಂತ. ಆದರೆ ನಾನು ಮೆಲ್ಲಗೆ ನನ್ನ ಅಮ್ಮನ ಮೊಬೈಲ್ ಈಸ್ಕೊಂಡು ಕಣ್ಣಿನ ಸನ್ನೆಯಲ್ಲಿ ಹೇಳಿದ್ದೆ. ಹಾಗೆ ಈಸ್ಕೊಂಡಿದ್ದೆ. ನನ್ನ ಗಂಡ ಹೇಳಿದ್ದನ್ನೆಲ್ಲ ರೆಕಾರ್ಡ್ ಮಾಡಿದೆ. ಪೊಲೀಸ್ಗೆ ಕಳಿಸಿದೆ. ಹಾಗೆ ನನ್ನ ಗಂಡನನ್ನು ಅರೆಸ್ಟ್ ಮಾಡಿದ್ರು. ಆದರೆ ನಿನ್ನ ಗಂಡ ಮತ್ತು ನಿನ್ನ ಮಾವನ ಸತ್ಯ ಹೊರಗಡೆ ಬರಲಿಲ್ಲ. ಕೊನೆಗೆ ನಾನು ಅಪ್ಪ ಅಮ್ಮನ ಮನೆಗೆ ಹೋದೆ. ನಾನು ಹೊರಗಡೆ ಹೋದಾಗ ನನ್ನ ಕಿಡ್ನಾಪ್ ಮಾಡಿಕೊಂಡು ಬೇರೆ ಊರಿಗೆ ಕರ್ಕೊಂಡು ಬಂದಿದ್ದಾರೆ. ನನ್ನ ಅಪ್ಪ ಅಮ್ಮ ನನ್ನ ಹುಡುಕ್ತಾ ಇರ್ಬೋದು. ಅವ್ರಿಗೆ ಮೊದಲೇ ಗೊತ್ತಿತ್ತು ನಾನು ಪ್ರೆಗ್ನೆಂಟ್ ಅಂತ. ಹಾಗೆ ನನ್ನ ಎಳ್ಕೊಂಡು ಬಂದಿರೋದು. ಈಗ ನನ್ನ ಮಗುನ ಕಾಯ್ಕೊಂಡಿದ್ದಾರೆ. ನನ್ನ ಹುಚ್ಚಿ ಅಂತ ಪ್ರೂವ್ ಮಾಡಿ ನನ್ನ ಹುಚ್ಚರ ಆಸ್ಪತ್ರೆಗೆ ಬಿಡ್ತಾರೆ. ಮತ್ತು ಮಗುನನ್ನು ಹುಚ್ಚಿ ಅಂತ ಬಿಡಿಸ್ಕೊಂಡು ಅವ್ರ ಮಗನನ್ನು ಕರ್ಕೊಂಡು ಬರ್ತಾರೆ ಪೊಲೀಸ್ ಸ್ಟೇಷನಿಂದ ಅಂತ ಪ್ಲ್ಯಾನಿಂಗ್ ಅವರದು. ನನ್ನ ಹೇಗಾದರೂ ಬಿಡಿಸ್ಕೊಂಡು ಹೋಗ್ತೀಯಾ ಮತ್ತು ನಿನ್ನನ್ನು ಹೀಗೆ ಮಾಡಲು ಅಂದ್ಕೊಂಡಿರೋದು. ಅವರಿಬ್ಬರಿಗೂ ಯಾವುದೇ ಕೆಲಸ ಕೂಡ ಇಲ್ಲ. ಇದರಿಂದ ಆಗ ನಾನು ಬಿಡಿಸ್ಕೊಂಡು ಇವತ್ತೇ ರಾತ್ರಿನೇ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು ಅಂತ ಅಂದ್ಕೊಂಡು ಹೇಳಿದೆ. ಅಷ್ಟರಲ್ಲಿ ಮಾವ ಬರುವ ಸೌಂಡ್ ಬಂತು. ನಾನು ಬೀಗ ಹಾಕಿ ರೂಮಿಗೆ ಹೊರಟೋದೆ. ಅವರಿಗೆ ಯಾವುದೇ ಡೌಟ್ ಬಂದಿರಲಿಲ್ಲ. ರಾತ್ರಿ ನಾನು ಸಿಸ್ಟರ್ ಹತ್ರ ಸಂಜೆ ಬರುವಾಗ ನಿದ್ದೆ ಮಾತ್ರೆ ತರಲು ಹೇಳಿದ್ದೆ. ಹಾಗೆ ಅವರು ತಂದು ಕೊಟ್ಟಿದ್ರು ನನಗೆ. ಮತ್ತು ನಾನು ಅವರಿಗೆ ಹಾಲಿನಲ್ಲಿ ಹಾಕಿ ಕೊಟ್ಟು ಕುಡಿಸಿದೆ. ರಾತ್ರಿ ಅವಳನ್ನು ಕರ್ಕೊಂಡು ಹೋಗಲು ಪ್ರಯತ್ನ ಮಾಡುವಾಗ ನನ್ನ ಮುಂದೆ ಇಬ್ಬರು ಇದ್ದರು. ಮತ್ತು ನನಗೆ ಶಾಕ್ ಆಯಿತು ಅವ್ರು ಹೇಗೆ ಅಂತ. ಆಗ ಅವರು ನೀನು ಏನು ಅಂದ್ಕೊಂಡೆ, ನಾವು ಆ ಸಿಸ್ಟರ್ ಕೊಟ್ಟಿದ್ದು ನೀನು ಮಿಕ್ಸ್ ಮಾಡಿ ಕೊಟ್ಟಿದ್ದು ಎಲ್ಲ ನೋಡ್ಕೊಂಡಿದ್ವಿ. ನಾವು ನಿನ್ನ ಮುಂದೆನೇ ಕುಡಿಯೋ ಥರ ನಾಟಕ ಮಾಡಿ ಮಲ್ಕೊಂಡ್ವಿ. ನೀನು ಏನು ಮಾಡ್ತೀಯ ನೋಡೋದಕ್ಕೆ. ನಿನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕು ಅಂತ ಅಂದ್ಕೊಂಡಿದ್ವಿ. ನೀನಿದ್ರೆ ಸರಿಯಾಗಲ್ಲ. ನಿಮ್ಮನ್ನು ಇಬ್ಬರನ್ನು ಸಾಯಿಸಿದ್ರೆ ಒಳ್ಳೆಯದು. ನಮ್ಮ ಗುಟ್ಟು ಯಾರಿಗೂ ಗೊತ್ತಾಗಲ್ಲ ಅಂತ ಹೇಳಿ ಸಾಯಿಸಲು ಬಂದರು. ಅಷ್ಟೊತ್ತಿಗೆ ಪೊಲೀಸ್ ಬಂದರು. ನೋಡಿದ್ರೆ ಇದು ಸಿಸ್ಟರ್. ಅವರನ್ನು ದೇವರಂತ ಕರ್ಕೊಂಡು ಬಂದಿದ್ದರು. ನಾನು ಅವರಿಗೆ ಸತ್ಯಾಂಶ ಹೇಳಿದ್ದೆ. ಹಾಗೆ ಮತ್ತು ಅವರನ್ನು ಅರೆಸ್ಟ್ ಮಾಡಿಸಿ ಕರ್ಕೊಂಡು ಹೋದರು. ಮತ್ತೆ ಗೊತ್ತಾಯಿತು ಅವರು ಬರೀ ನಮ್ಮ ಮಾತ್ರ ಅಲ್ಲ, ಅದೆಷ್ಟೋ ಬಡವ ಹೆಣ್ಮಕ್ಳ ಜೀವನ ಜೊತೆಗೆ ಹೀಗೆ ಆಟ ಆಡಿದ್ದಾರೆ, ಮೆಂಟಲ್ ಆಸ್ಪತ್ರೆಗೆ ಇಟ್ಟಿದ್ದಾರೆ ಅಂತ ಗೊತ್ತಾಗಿತ್ತು ನಮಗೆ. ಮತ್ತು ಅವಳನ್ನು ನಾನು ನನ್ನ ಅಪ್ಪ ಸೇರಿ ಅವರ ಅಪ್ಪ ಅಮ್ಮ ಮನೆಗೆ ಕರ್ಕೊಂಡು ಹೋದ್ವಿ. ಮತ್ತು ಇದ್ದ ವಿಷಯ ಎಲ್ಲ ಹೇಳಿ ಬಿಟ್ಟು ಬಂದ್ವಿ. ನನ್ನ ಅಪ್ಪನಿಗೆ ತುಂಬ ದುಃಖ ಆಯಿತು ನನ್ನ ವಿಷಯ ತಿಳಿದು. ಮತ್ತು ಅಕ್ಕ ಅವರ ವಿಷಯ ತಿಳಿದು ಅವರ ಮನೆಗೆ ನಮ್ಮನ್ನು ಕರ್ಕೊಂಡ್ಳು. ಹಾಗೆ ನಾನು ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದೀನಿ. ನೀವು ಮದುವೆ ಮಾಡಿದ್ರೆ ಪ್ಲೀಸ್ ಹಿಂದೆ ಮುಂದೆ ವಿಚಾರಿಸಿ ಹೆಣ್ಮಕ್ಳನ್ನ ಮದುವೆ ಮಾಡಿಸಿ ಕಳಿಸಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.